ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಈ ತಿಂಗಳು ಸಾಲ ತೀರಿಸ್ತೀನಿ ಅಂತ ಹೋದ್ ತಿಂಗಳೇ ಹೇಳಿದ್ದೀರಾ. ಆ ಸಾಲ ತೀರ್ಸೋದಿರ್ಲಿ, ಕನಿಷ್ಠ ಈ ತಿಂಗಳು ಬಡ್ಡಿ ಕೂಡ ಕಟ್ಲಿಲ್ಲ. ಅಂದ್ರೆ ಬರ್ಬೇಕಾದ ದುಡ್ಡು ಕೈಗ್ ಬರ್ದೆ ನಿನ್ ಸಾಲ ತೀರ್ಸಕ್ ಆಗ್ಲಿಲ್ಲ. ದಯವಿಟ್ಟು ನಮ್ ಪರಿಸ್ಥಿತಿ ಅರ್ಥ ಮಾಡ್ಕೋ ಮನಜಾಕ್ಷಿ. ದಯವಿಟ್ಟು ನೀವೇ ನನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ನಿಮ್ ತರಾನೇ ಎಲ್ಲರೂ ಹೀಗೆ ಸಾಲನ ಬಡ್ಡಿನ ಯಾಮರಿಸಿದ್ರೆ ನಾನು ನನ್ ಮಕ್ಳು ಹೇಗ್ ಬದುಕೋದ್ ಹೇಳಿ? ನನ್ ಗಂಡಂಗೆ ನಿನ್ ಗಂಡನ್ ಹಾಕಿ ಕೆಲ್ಸ ಏನಿಲ್ವಲ್ಲ, ತಿಂಗಳು ಕಳಿಯೋದ್ರಲ್ಲಿ ಸಂಬಳ ಬರೋದಕ್ಕೆ? ನಿಮ್ಮಂಥವ್ರು ದಯೆ ತೋರಿಸಿ ಬಡ್ಡಿ ಕೊಟ್ರೇನೆ ಅಲ್ವಾ ನಮ್ಮಂಥವ್ರು ಬದುಕೋದು ಅಂತ ಅಂತೀನಿ ಅನ್ಕೊಂಡ್ಯಾ? ಹೇಳಲ್ಲ. ನಮ್ಮಂಥವ್ರು ಸಾಲ ಕೊಡೋದಕ್ಕೆ ನಿಮ್ಮಂಥವ್ರು ಬದುಕಿರೋದು. ಸಮಯಕ್ಕೆ ಸರಿಯಾಗಿ ಬಡ್ಡಿ ಕಟ್ಟದೇ ಇದ್ರೆ, ಹೇಳಿದ ಸಮಯಕ್ಕೆ ಸಾಲ ತೀರಿಸದೇ ಇದ್ರೆ ನಿಮ್ಮಂಥವ್ರು ಬದುಕಕ್ಕೆ ಆಗಲ್ಲ. ಅದನ್ನ ನೆನ್ಪಿಟ್ಕೋ. ನಿಜಾನೇ ಮನಜಾಕ್ಷಿ, ನಿಮ್ಮಂತವ್ರಿಂದಲೇ ನಮ್ಮಂತವ್ರು ಬದುಕ್ತಿರೋದು. ನೀನು ಸಮಯಕ್ಕೆ ಸರಿಯಾಗಿ ಸಾಲ ಕೊಟ್ಟಿದ್ದಕ್ಕೆ ಅಲ್ವಾ ನಮ್ ಮನೆಯವ್ರಿಗೆ ಆಪರೇಷನ್ ಮಾಡ್ಸೋಕಾಯ್ತು. ಅದು ನೆನ್ಪಿದ್ಮೇಲೆ ತಿಂಗಳು ಬಡ್ಡಿ ಕೊಡ್ಬೇಕಾದ ವಿಷಯ ನೆನ್ಪಿಲ್ವಾ? ಹೇಳದ್ನಲ್ಲ ವನಜಾಕ್ಷಿ, ಸಮಯಕ್ಕೆ ದುಡ್ಡು ಬರ್ಲಿಲ್ಲ ಅಂತ. 4 ದಿನದಲ್ಲಿ ಆ ದುಡ್ಡು ಖಂಡಿತ ಬರುತ್ತೆ. ಆ ದುಡ್ಡು ಬರ್ತಿದ್ದ ಹಾಗೆ ನಿಮ್ ಸಾಲನ ಖಂಡಿತ ತೀರಿಸ್ತೀನಿ. ಗ್ಯಾರಂಟಿ ಏನು? ನಿಮಗ್ ದುಡ್ಡು ಬರತ್ತೆ ಅನ್ನೋ ಗ್ಯಾರಂಟಿ ಏನು? ಬಂದ್ರು ಆ ದುಡ್ಡಿಂದ ನನ್ ಸಾಲ ತೀರಿಸ್ತೀರ ಅನ್ನೋ ಗ್ಯಾರಂಟಿ ಏನು? ಅದಕ್ಕೆ ನಿಮ್ ಮಗಳನ್ನ ನನ್ ಹತ್ರನೇ ಇಟ್ಕೊಂಡಿರ್ತೀನಿ. ಚಿಕ್ಕ ಮಗು, ಅವಳನ್ನ ಮತ್ತೆ ನೀನ್ ದೊಡ್ಡೋಳಲ್ವಾ? ನಿನ್ ಕುತ್ಕೆಯಲ್ಲಿರೋ ತಾಳಿನ ಅಡ ಇಡು. ತಾಳಿ ಅಡ ಇಡು ಅಂದೆ ಅಂತ ಪಕ್ಕದಲ್ಲೇ ಗಂಡ ಇರುವಾಗ್ಲೇ ತೆಗೆದು ನನ್ ಕೈ ಕೊಡೋದ್ ಬೇಡ. ಒಳಗಡೆ ಹೋಗಿ ಅರ್ಶಿನದ ದಾರ ಕಟ್ಕೊಂಡು ಆ ತಾಳಿನ ನನ್ ಕೈ ತಂದ್ಕೊಡು. ಅಲ್ಲಿವರೆಗೂ ಏನ್ ಮಾಡೋದು? ಆ ತಾಳಿನ ತೆಗೆದುಕೊಡು. ಇರು, ಹೋಗಿ ಅರ್ಶಿನದ ದಾರ ತರ್ತೀನಿ. ಅದನ್ನ ಕಟ್ಕೊಂಡು ಆ ತಾಳಿನ ನನ್ ಕೈ ಕೊಡ್ಬಹುದು. ತಗೋ, ಈ ಅರ್ಶಿನದ ದಾರ ಕಟ್ಕೊಂಡು ನಿನ್ ತಾಳಿ ಕೊಡು. ಏನ್ರಿ, ನನಗೆ ರಕ್ತದಾನ ಮಾಡಿದ್ದು ಇವರೇ. ಇವರು ರಕ್ತದಾನ ಮಾಡಿದ್ರಿಂದಲೇ ನಾನಿವತ್ತು ಜೀವಂತವಾಗಿದ್ದೀನಿ. ಸಮಯಕ್ಕೆ ಇವ್ರು ಬಂದು ರಕ್ತದಾನ ಮಾಡದೇ ಇದ್ದಿದ್ರೆ. ಪ್ಲೀಸ್ ಅಮ್ಮ, ರಕ್ತದಾನ ಅಂತ ಮತ್ತೆ ಹೇಳ್ತಿರ್ಬೇಡಿ. ನಾವು ಮಾಡಿದ್ದು ದಾನನೋ ಧರ್ಮನೋ ಅಲ್ಲ, ನಮ್ಮ ಕರ್ತವ್ಯ ನಾವು ಪೂರ್ತಿ ಮಾಡಿದ್ವಿ ಅಷ್ಟೆ. ಕರ್ತವ್ಯನಾ? ನಮ್ಮತ್ತೆಗೆ ರಕ್ತ ಕೊಡೋದು ನಿಮ್ ಕರ್ತವ್ಯ ಹೇಗಾಗುತ್ತೆ? ಅದು ಕರ್ತವ್ಯ ಅಂದ್ರೆ ಅದೇನಂದ್ರೆ, ಕಣ್ಮುಂದೆ ಒಬ್ರು ನೋವಲ್ಲಿದ್ದಾಗ ಅವ್ರಿಗೆ ಸಹಾಯ ಮಾಡೋದು ಪ್ರತಿ ಮನುಷ್ಯನ್ ಕರ್ತವ್ಯನೇ ಅಲ್ವಾ? ಹಾಗೆ ನಮ್ ಕರ್ತವ್ಯನ ನಾವು ಪೂರ್ತಿ ಮಾಡಿದ್ವಿ ಅಂದಿದ್ದು. ಹೌದು, ಅಷ್ಟೇನಮ್ಮ. ಮಾವ ಏನು ಇವ್ರ ಕಡೆ ಹಾಗ್ ನೋಡ್ತಿದಾರಲ್ಲ? ಈ ಹುಡುಗನ್ ಮುಖ ಎತ್ತರ ಎಲ್ಲ ಥೇಟ್ ನಮ್ ಅಖಿಲ್ ಹಾಗೆ ಇದಾನಲ್ಲ.
ಈ ಹುಡ್ಗನ್ನ ನೋಡ್ತಿದ್ದ ಹಾಗೆ ನಿಮ್ ಮಾವನ್ಗೆ ಮಗ ನೆನ್ಪಾಗಿರ್ಬೇಕು. ನಂದು ಕೂಡ ನಿಮ್ ಮಗನೇ ಅನ್ಕೊಳ್ಳಿ ಸರ್. ಏನು ಮಾವ, ಏನು ಹೇಳೋ ಪ್ರಯತ್ನ ಮಾಡ್ತಿರೋ ಹಾಗಿದೆ, ಏನಾಯ್ತು? ಏನ್ ಹೇಳ್ರಿ, ಏನ್ ಹೇಳ್ಬೇಕು ಅಂತ ಅನ್ಕೋತಿದ್ದೀರಾ? ಹೇಳಿ ಸರ್, ನೀವು ಏನು ಹೇಳ್ಬೇಕು ಅಂತಿದ್ದೀರೋ ಹೇಳಿ. ಇವ್ರಿಗೆ ಮನೆ ತೋರ್ಸಮ್ಮ. ಹಾ, ಇದೊಂದ್ ದೊಡ್ಡ ತಾಜ್ ಮಹಲ್. ನಾನ್ ಇವ್ರಿಗೆ ಗೈಡ್. ಮನೆಯೆಲ್ಲ ತೋರಿಸ್ಬೇಕು. ಹ್ಮ್. ನೀವು ರೂಮ್ ನೋಡ್ತಾ ಇರಿ, ನಾನ್ ಫೋನ್ ಮಾಡಿ ಬರ್ತೀನಿ. ಆಯ್ತು ಮೇಡಮ್. ಹಲೋ ಮೇಡಮ್. ಅವ್ರ ಅಡ್ರೆಸ್ ಏನಾದ್ರೂ ಸಿಕ್ತಾ? ಇಲ್ಲ ಮೇಡಮ್, ಸಿಗ್ಲಿಲ್ಲ. ಇನ್ನೂ ಸಿಗ್ಲಿಲ್ಲ ಅಂದ್ರೇನು? ನೀನ್ ಆ ಕೆಲ್ಸದ ಮೇಲೆ ಇದ್ಯಾ ಇಲ್ವಾ? ಅದನ್ನೇ ಮಾಡ್ತಾ ಇದ್ದೀನಿ ಮೇಡಮ್. 24 ಅವರ್ಸು ಅವರನ್ನು ಹುಡ್ಕೋ ಕೆಲಸನೇ ಮಾಡ್ತಿದ್ದೀನಿ. ಆದಷ್ಟು ಬೇಗ ಅವ್ರ ಅಡ್ರೆಸ್ ತಿಳ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ ಮೇಡಮ್. ಸರಿ, ಬೇಗ ಮಾಡು. ಬನ್ನಿ. ಬೇಜಾರ್ ಮಾಡ್ಕೋಬೇಡ್ರಿ. ನಡೆದಿದ್ನ ನೆನ್ಪ್ ಮಾಡ್ಕೊಳ್ಳೋದ್ರಿಂದ ಉಪಯೋಗ ಏನಿಲ್ಲ. ಅತ್ತೆ ಮಾವ ಹೇಗೋ ಆರೋಗ್ಯವಾಗಿದ್ದಾರಲ್ಲ, ಅಷ್ಟು ಸಾಕ್ ನಮ್ಗೆ. ಐಶ್ವರ್ಯ ಅಕ್ಕ ಹಾಗೆ, ಅವ್ರಷ್ಟು ಬೇಗ ಬದ್ಲಾಗಲ್ಲ ಅನ್ಸತ್ತೆ. ಬಿಟ್ಬಿಡ್ರಿ. ಹಾಗಂತ ಹೇಗ್ ಬಿಡಕ್ಕಾಗತ್ತೆ ಶ್ಯಾಮ? ನಮ್ ಮೇಲಿರೋ ಕೋಪಕ್ಕೆ ಅವಳು ಮಮ್ಮಿ ಡ್ಯಾಡಿಗೆ ಏನಾದರೂ ತೊಂದರೆ ಮಾಡಿದ್ರೆ ಅಂತ ನನಗ್ ಭಯ. ಭಯ ಪಡ್ಬೇಡ್ರಿ, ಅಂಥದ್ದೇನೂ ಆಗಲ್ಲ. ಕೃಷ್ಣ ಇದಾನಲ್ಲ, ಹಾಗೇನೂ ಆಗಲ್ಲ. ನೀವ್ ಧೈರ್ಯವಾಗಿರಿ. ಅತ್ತೆ ಅತ್ತೆ, ಯಾಕತ್ತೆ ಹೀಗಿದ್ದೀರಾ? ಹೇಗಿದ್ದೀವಿ? ಚೆನ್ನಾಗೇ ಇದೀವಲ್ಲ, ಅಲ್ವೇನ್ರಿ? ಹೌದು, ಚೆನ್ನಾಗೇ ಇದೀವಿ. ಇಲ್ಲ, ನಿಮ್ ಮುಖ ಯಾಕೋ ಒಂಥರ ಇದೆ. ಒಂಥರ ಇದ್ಯಾ? ಅಂದ್ರೆ ಡಲ್ ಆಗಿದ್ದೀರಾ. ಊಟ ಮಾಡಿಲ್ವಾ ನೀವು? ತಿಂದಿಲ್ವೋ ಇಲ್ಲ ಅಡ್ಗೆನೆ ಮಾಡಿಲ್ವೇನೋ.
ಹಾಗೇನಿಲ್ಲ ಅಮ್ಮ, ಅಡ್ಗೆ ಮಾಡಿದ್ದೀನಿ. ಹೌದಾ? ಅತ್ತೆ, ಯಾಕೆ ಪಾತ್ರೆಯಲ್ಲಿ ಅಡ್ಗೆನೆ ಮಾಡಿಲ್ಲ? ಎಲ್ಲ ತೊಳ್ದಿರೋ ತರ ಇದೆ. ನಾವು ಊಟ ಮಾಡಾದ್ಮೇಲೆ ತಿಂದಿರೋ ಪಾತ್ರೆ ಎಲ್ಲ ತೊಳೆದಿಟ್ಟಿದೀವಿ ಅಂತ. ಹೌದಾ? ಬಾರಕ್ಕ, ಅವರಿಬ್ರು ಊಟ ಮಾಡಿ ತಿಂದಾದ್ಮೇಲೆ ಪಾತ್ರೆ ತೊಳ್ದಿರೋದು. ನಡಿ, ನಾವ್ ಹೋಗೋಣ. ಅಮ್ಮ ಅಮ್ಮ. ಹಾ, ಏನ್ ಹೇಳು? ತುಳಸಿ ಅತ್ತೆ ಯಾಕೋ ಡಲ್ ಆಗಿದ್ದಾರೆ ಅಮ್ಮ. ಅವ್ರ ಮನೇಲಿ ಇನ್ನೂ ಅಡ್ಗೆ ಮಾಡಿರೋ ತರಾನೇ ಕಾಣ್ತಿಲ್ಲ. ಅಮ್ಮ, ತುಳಸಿ ಅತ್ತೆ ಹತ್ರ ಯಾವಾಗ್ಲೂ ನೀನು ಅಡ್ಗೆ ಮಾಡಿಸ್ಕೊತೀಯ ಅಲ್ವಾ? ಇವತ್ತು ನೀನ್ ಅವ್ರಿಗೆ ಅಡ್ಗೆ ಮಾಡ್ಕೊಡ್ಬೋದಲ್ವಾ? ಚಿಕ್ಕ ಹುಡ್ಗ ಆದ್ರೂ ಚೆನ್ನಾಗಿ ಹೇಳ್ದೆ ಕಣೋ. ಹೌದು, ಚಿಕ್ಕ ಹುಡ್ಗ ಚೆನ್ನಾಗೇ ಹೇಳ್ದ. ನೀವ್ ದೊಡ್ಡೋರಲ್ವಾ, ನೀವೇನ್ ಹೇಳ್ತೀರಾ? ನಮ್ ಮನೆಯಲ್ಲಿ ಅಡ್ಗೆ ಮಾಡಿರ್ತೀಯಲ್ಲ ವನಜಾಕ್ಷಿ, ಅದನ್ನ ತಗೊಂಡೋಗಿ ಅವ್ರಿಗೆ ಕೊಡು. ಇನ್ನು ನಾನ್ ಅಡ್ಗೆ ಮಾಡಿಲ್ಲ. ಹೆದರ್ಬೇಡ, ಇವಾಗ ಮಾಡ್ತೀನಿರು. ಇದೇನ್ ವನಜಾಕ್ಷಿ, ಅಡ್ಗೆ ಮಾಡೋದಕ್ಕೆ ಈ ಕಡೆ ಹೋಗ್ಬೇಕು, ಆದ್ರೆ ಅವ್ರ ಮನೆಗೆ ಹೋಗ್ತಾ ಇದೆಯಲ್ಲ? ತುಳಸಿ ಮನೆಗ್ ಹೋಗಿ ಅವ್ರ ಮನೆ ಗ್ಯಾಸ್ ಸ್ಟವ್ ಅಲ್ಲೇ ಅವ್ರ ಮನೇಲಿರೋ ರೇಷನ್ ಇಂದಾನೆ ಅವ್ರಿಗೆ ಅಡ್ಗೆ ಮಾಡಿ ಬಡಿಸ್ತೀನಿ. ಒಂದ್ ಅರ್ಧ ಗಂಟೆ ಆಗ್ಲಿ, ನೀವು ಕೂಡ ಅಲ್ಲಿಗೆ ಬಂದ್ಬಿಡಿ. ಎಲ್ಲಾರ್ಗೂ ಅಲ್ಲೇ ಊಟ. ಏನ್ ಹಾಗ್ ನೋಡ್ತಿದ್ಯಾ? ಅಲ್ಲಿ ಇಲ್ಲಿ 2 ಕಡೆ ಅಡ್ಗೆ ಮಾಡೋದ್ ಯಾಕೆ ಅಂತ ಅವ್ರ ಮನೇಲೆ ಅಡ್ಗೆ ಮಾಡ್ತಾ ಇದೀನಿ. ಹಾಗ್ ಮಾಡೋದನ್ನ ನಮ್ಮನೆಲ್ಲೇ ಮಾಡ್ಬೋದಲ್ಲ? ಪಕ್ಕದ ಮನೇಲಿ ಅಡ್ಗೆ ಮಾಡ್ಕೊಂಡ್ ತಿಂದ್ರೆ ರುಚಿಯಾಗಿರತ್ತೆ. ಪಾರ್ಟ್ನರ್ಸ್ ಆಗಿ ಸೇರಿ ಬಿಸ್ನೆಸ್ ಮಾಡೋಣ, ಏನಂತೀರಾ? ಸಾರಿ ಸರ್, ಕಸ್ಟಮರ್ ಜೊತೆ ಪಾರ್ಟ್ನರ್ಶಿಪ್ ಮಾಡೋದಕ್ಕೆ ನಮ್ಮ MD ಒಪ್ಕೊಳ್ಳೋದಿಲ್ಲ. ನಿಮ್ಮ ಅಮೌಂಟ್ ರೆಡಿ ಆದಮೇಲೆ ಅಡ್ವಾನ್ಸ್ ಕೊಡಿ, ಆಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ. ಬರ್ತೀನಿ ಸರ್. ಯಾವುದೋ ಹೊಸ ಮುಖ ನಿಖಿಲ್ ಮನೆಗೆ ಬಂದಿರೋ ಹಾಗಿದೆಯಲ್ಲ. ಯಾರಿರ್ಬೋದು ನೋಡೋಣ. ಏನ್ರಿ ಹೀಗಾಯ್ತು? ಒಳ್ಳೆ ಬಿಸ್ನೆಸ್ ಮಾಡೋ ಐಡಿಯಾ ಮಾಡಿದ್ವಿ, ಆದ್ರೆ 5 ಲಕ್ಷ ಕೊಡದೇ ಇದ್ರೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಿಲ್ಲ ರೀ. ನನಗೂ ಅದೇ ಅರ್ಥ ಆಗ್ತಿಲ್ಲ ತುಳಸಿ. ಈಗಿಂದೀಗ 5 ಲಕ್ಷ ಅಂದ್ರೆ ನಾವೆಲ್ಲಿಂದ ತರದು? ನಮಗೆ ಯಾರು ಕೊಡ್ತಾರೆ? ವಂಜಾಕ್ಷಿ ಅದ್ಕೆ ಹತ್ರನೇ ಸಾಲ ಕೇಳಿ ನೋಡ್ತೀರಾ? ಅರ್ಜೆಂಟಾಗಿ ಇವರಿಗೆ 5 ಲಕ್ಷ ಬೇಕಾಗಿದೆ ಅಂತಾಯ್ತು. ಈಗೇನಾದ್ರೂ ಅಕ್ಕ ಇವ್ರಿಗೆ 5 ಲಕ್ಷ ಕೊಟ್ಲು ಅಂದ್ರೆ ಇವ್ರು ನನ್ನ ಕೈಯಿಂದ ಜಾರ್ ಹೋಗ್ತಾರೆ. ತುಳಸಿನ ಬಾಸ್ ಹತ್ರ ಕರ್ಕೊಂಡು ಹೋಗಕ್ಕಾಗಲ್ಲ. ಇವ್ರಿಗೆ ದುಡ್ಡಿನ ಅಗತ್ಯ ಇಲ್ದಿದ್ರೆ ನನ್ನ ಕೆಲಸ ಈಸಿಯಾಗಲ್ಲ. ಏನ್ ಮಾಡ್ಲಿ ಈಗ? ಹಾ, ಅಕ್ಕನ ಹತ್ರ ಹೋಗಿ ಸಾಲ ಕೊಡ್ಬೇಡ ಅಂತ ಹೇಳ್ಬೇಕು. ಹೌದು ಐಶ್ವರ್ಯ, ನೀನೇ ನೋಡ್ಕೋಬೇಕು. 2 ಕಂಪ್ನಿ ಕೆಲ್ಸಾನು ನೀನೇ ನೋಡ್ಕೋಬೇಕು. ಮಾಡ್ಬೇಕಾತೆ? ಮಾಡ್ಬೇಕಮ್ಮ, 2 ಕಂಪ್ನಿ ಕೆಲ್ಸಾನು ನೀನೇ ನೋಡ್ಕೋಬೇಕು. ಈ ಮಾತು ನಿಂಬಾಯಿಂದ ಬರ್ಬೇಕು ಅಂತಿದ್ದೆ ನನ್ ಪ್ಲಾನ್. ಇವತ್ತಿಂದ ಎಲ್ಲ ಕೆಲ್ಸಾನು ನೀನೇ ನೋಡ್ಕೋಬೇಕಮ್ಮ. ನೋಡ್ಕೋಬಹುದು ಅತ್ತೆ, ಆದ್ರೆ ಚಿಕ್ಕ ಪ್ರಾಬ್ಲಮ್ ಇದೆ. ಏನಮ್ಮ? ಕಂಪ್ನಿಗ್ ಸಂಬಂಧಪಟ್ಟಂಗೆ ನಾನ್ ಯಾವ ಡಿಸಿಷನ್ ತಗೊಳಕ್ಕೂ ನನಗೆ ಅವಕಾಶ ಅಧಿಕಾರ ಇಲ್ವಲ್ಲ. ಹಾಗೆ ಅವಕಾಶ ಅಧಿಕಾರ ಇಲ್ಲದೆ ಇದ್ರೆ ನಾನು ಈ ಕಂಪ್ನಿನ ಡೆವಲಪ್ ಮಾಡೋದಕ್ಕೆ ಯಾವ ನಿರ್ಧಾರನೂ ತಗೊಳಕ್ಕಾಗಲ್ಲ.
ಹಾಗಾಗ್ಬೇಕು ಅಂದ್ರೆ ಮಾವ ನನಗೆ ಪವರ್ ಆಫ್ ಅಟರ್ನಿ ಕೊಡ್ಬೇಕು. ಪವರ್ ಆಫ್ ಅಟರ್ನಿ ಇಲ್ದೇ ಇದ್ರೆ ನಾನು ಫ್ಯಾಕ್ಟ್ರಿಗೆ ಹೋದ್ರೂ ಕೂಡ ಯಾವ ಉಪಯೋಗನೂ ಇರಲ್ಲ ಅತ್ತೆ. ಹೌದಾ? ಹಾಗಾದ್ರೆ ಈಗ್ಲೇ ಪವರ್ ಆಫ್ ಅಟಾರ್ನಿ ರೆಡಿ ಮಾಡ್ಸಮ್ಮ. ಪವರ್ ಆಫ್ ಅಟಾರ್ನಿ ರೆಡಿ ಮಾಡ್ಸಿದ್ರು ಕೂಡ ಮಾವಂಗ್ ಸೈನ್ ಮಾಡೋಕ್ ಆಗಲ್ವಲ್ಲ ಅತ್ತೆ? ಸೈನ್ ಮಾಡದೇ ಇದ್ರೂ ಪರವಾಗಿಲ್ಲ ಅಕ್ಕ, ಹೆಬ್ಬೆರಳು ಒತ್ತಿದ್ರೆ ಸಾಕಾಗುತ್ತೆ. ಸೈನ್ ಮಾಡದೇ ಇರೋ ಪರಿಸ್ಥಿತಿಲಿ ಥಮ್ ಸೈನ್ ಕೂಡ ಮಾಡಬಹುದು. ಹಾಗಾದ್ರೆ ಇನ್ನೇನಮ್ಮ, ಆ ಏರ್ಪಾಡ್ ಮಾಡ್ಕೊ. ಹಾ, ತಗೊಳ್ಳಿ ಅತ್ತೆ ಸ್ಟಾಂಪ್ ಪೇಪರ್ಸ್. ನಿಮ್ ಕೈಯಿಂದಾನೇ ಮಾವನ್ ಹೆಬ್ಬೆರಳು ತಗೊಂಡು ನೀವೇ ಥಮ್ ಸೈನ್ ಮಾಡಿಸಿ ತಗೊಳ್ಳಿ. ಸರಿನಮ್ಮ. ಹಲೋ ಭಯ್ಯ, ಹೇಳು. ಹಲೋ ರಶೀದ್, ಬಂಗಾರದ ಗೊಂಬೆ ಬಲೆಗ್ ಬಿದ್ದಿದೆ. ಹೌದಾ? ಹೌದು, ಅಗ್ರಿಮೆಂಟ್ ಮಾಡೋದಕ್ಕೆ ಅರ್ಜೆಂಟ್ ಮಾಡ್ತಿದ್ದಾಳೆ. ಹಾಗಾದ್ರೆ ಇನ್ಯಾಕ್ ತಡ? ಬಾಸ್ ಹತ್ರ ಮಾತಾಡಿ ನಾಳೆನೆ ಮುಹೂರ್ತ ಇಡ್ಸೋಣ. ಮುಹೂರ್ತ ಇಟ್ರೆ ಸಾಕಾಗಲ್ಲ, ಅಲ್ಲಿ ನಡೆಯೋ ಪ್ರತಿಯೊಂದು ಕೂಡ ಸರಿಯಾಗಿ ನಡಿಬೇಕು. ಯಾರಿಗೂ ಅನುಮಾನ ಬರ್ದಿದ್ದ ಹಾಗೆ ನಡಿಬೇಕು. ಅಂದ್ರೆ ಆ ಬಂಗಾರದ ಗೊಂಬೆ ಅಗ್ರಿಮೆಂಟ್ ಮಾಡೋದಕ್ಕೆ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದಾಳೆ. ಅಗ್ರಿಮೆಂಟ್ ಆಗ್ತಿದ್ದ ಹಾಗೆ 5 ಲಕ್ಷ ದುಡ್ಡನ್ನ ಕೊಡ್ತೀವಿ ಅಂತ ಅನ್ಕೊಂಡಿದ್ದಾಳೆ. ಅವಳು ಹಾಗನ್ಕೊಳ್ತಾ ಅಗ್ರಿಮೆಂಟ್ ಓದ್ತಾ ಸೈನ್ ಮಾಡ್ತಿರೋ ಟೈಮಲ್ಲೇ ಆ ಮತ್ತಿನ ಔಷಧಿ ಕೊಡ್ಬೇಕು. ನಮ್ ಕೆಲ್ಸ ಮುಗಿಸ್ಬೇಕು. ಓಕೆನಾ? ಓಕೆ. ಹಾ, ಇನ್ನೊಂದು ಮುಖ್ಯವಾದ ವಿಷಯ. ಏನು? ಬಂಗಾರದ ಗೊಂಬೆನ ನಿನಗ್ ಒಪ್ಸಿದ ತಕ್ಷಣನೇ ನನಗ್ ಬರ್ಬೇಕಾಗಿರೋ ನನ್ ದುಡ್ಡು ನನ್ ಕೈಲಿರ್ಬೇಕು. ಆ ವಿಷಯಕ್ಕೆ ನೀನೇನ್ ಟೆನ್ಷನ್ ಮಾಡ್ಕೋಬೇಡ. ನೀನ್ ದುಡ್ಡನ್ನ ನಿನಗೆ ಕೊಡ್ಸೋ ಜವಾಬ್ದಾರಿ ನಂದು, ಸರಿನಾ? ಓಕೆ, ಹಾಗಾದ್ರೆ ನಿಮ್ ಏರ್ಪಾಡೆಲ್ಲ ನೀವು ಮಾಡ್ಕೊಳ್ಳಿ. ಗುಡ್. ಹೀಗೆ ಟೈಮಿಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಇಂಜೆಕ್ಷನ್ ಕೊಟ್ರೆ ಮಾವಂಗೆ ಬೇಗ ಹುಷಾರಾಗುತ್ತೆ. ಓಕೆ ಮೇಡಮ್. ಬ್ರದರ್,
ಏನು ಬ್ರದರ್? ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ಬೇಕು ಬ್ರದರ್. MD ನಾಳೆನೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಬನ್ನಿ ಅಂದ್ರು. ನಾಳೆ ಮಾರ್ನಿಂಗ್ ಕರೆಕ್ಟ್ ಆಗಿ 10 o'clockಗೆ ಆಫೀಸಿಗೆ ಬರಕ್ ಹೇಳಿದ್ರು. ನಾವು ಹೋಗೋದ್ರೊಳಗೆ ಅಲ್ಲಿ ಅಗ್ರಿಮೆಂಟ್ ಪೇಪರ್ಸ್ ಎಲ್ಲ ರೆಡಿ ಆಗಿರುತ್ತೆ. ಅಗ್ರಿಮೆಂಟ್ ಪೇಪರ್ಸ್ ನ 1-2 ಸಲ ಓದೋದು, ಅದಕ್ಕೆ ಸೈನ್ ಮಾಡೋದು, ದುಡ್ಡು ತಗೊಳ್ಳೋದು, ಬರೋದು ಅಷ್ಟೇ. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ಅಬ್ಬಬ್ಬಬ್ಬಾ, ಎಷ್ಟು ಸಲ ಹೇಳ್ತೀರಿ ಬ್ರದರ್, ನಮ್ಮಲ್ಲ ಥ್ಯಾಂಕ್ಸ್ ಯಾಕೆ? ಆ ಮಾತನ್ನ ಹೇಳಿ ಹೇಳಿ ನಿಮ್ ಬಾಯಿಗೆ ನೋವಾಗ್ಬೋದೇನೋ, ನಿಮ್ ಅಭ್ಯಾಸ ಮಾತ್ರ ಬದಲಾಗಿಲ್ಲ. ಅಮ್ಮ ತುಳಸಿ, ಮಾರ್ನಿಂಗ್ 10 o'clockಗೆ ಬ್ರದರ್ ರೈಡಿಗೆ ಹೋಗ್ತಾರಲ್ವಾ? ನೋ ಪ್ರಾಬ್ಲಮ್, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳಿ. ನಾನು 9:30ಗೆಲ್ಲ ಬರ್ತೀನಿ. ನೀನು ರೆಡಿಯಾಗಿರು. ನಿನ್ನನ್ನು ನಾನು ಆಫೀಸಿಗೆ ಕರ್ಕೊಂಡು ಹೋಗಿ ಅಗ್ರಿಮೆಂಟ್ ಮಾಡಿಸ್ತೀನಿ. ಅಗ್ರಿಮೆಂಟ್ಗೆ ನಾನು ಕೂಡ ಬರ್ತೀನಿ ಬ್ರದರ್. ನೀವ್ಯಾಕ್ ಬ್ರದರ್ ಸುಮ್ನೆ ಕೆಲಸ ಬಿಟ್ಟು ಬರ್ಬೇಕು? ನಿಮ್ ಪಾಡಿಗೆ ನೀವು ರೈಡಿಗೆ ಹೋಗಿ. ರೈಡಿಗೆ ಹೋದ್ರಲ್ವಾ ನಾಳೆ ದುಡ್ಡು ಬರೋದು. ಒಂದು ದಿನಕ್ಕೇನು ಆಗಲ್ಲ ಬ್ರದರ್. ಅಗ್ರಿಮೆಂಟ್ ಮಾಡಿಸೋದಕ್ಕೆ ತುಳಸಿ ಜೊತೆ ನಿಖಿಲ್ ಕೂಡ ಬರ್ತೀನಿ ಅಂತಿದ್ದಾನೆ. ಅವನ್ ಜೊತೆಗೆ ಬಂದ್ರೆ ನಾನ್ ಅನ್ಕೊಂಡಿರೋ ಕೆಲಸ ಆಗಲ್ಲ. ಅದಾಗದೆ ಇದ್ರೆ ನನಗ್ ಬರ್ಬೇಕಾಗಿ ದುಡ್ಡು ಬರಲ್ಲ. ಏನಾದ್ರೂ ಮಾಡಿ ನಿಖಿಲ್ನ ನಾಳೆ ಅಗ್ರಿಮೆಂಟಿಗೆ ಬರ್ದೇ ಇರೋ ಹಾಗೆ ನೋಡ್ಕೋಬೇಕು. ಏನ್ ಮಾಡ್ಲಿ? ಎಸ್. ಅಕ್ಕ ಅಕ್ಕ, ಏನೋ ಬ್ರಹ್ಮ, ಇದ್ದಕ್ಕಿದ್ದ ಹಾಗೆ ನಿನಗೊಂದು 5,000 ಸಿಕ್ತು ಅಂತ ಅಂದ್ಕೋ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಿ? ಆ 5,000ಕ್ಕೆ ಇನ್ನು 95,000 ಸೇರಿಸಿ 1,00,000 ಮಾಡಿ ಅದನ್ನ ಬಡ್ಡಿಗೆ ಕೊಡ್ತೀನಿ. ಹಾಗಾದ್ರೆ ನೀನ್ 95,000 ರೆಡಿ ಮಾಡ್ಕೋ ಅಕ್ಕ. ನಿನಗೆ 5,000 ಸಿಗೋ ಐಡಿಯಾ ನಾನ್ ಕೊಡ್ತೀನಿ. ಏನೋ ಐಡಿಯಾ? ಸಿಗ್ನಲ್ ಜಂಪಿಂಗ್ಗೆ, ರಾಂಗ್ ಪಾರ್ಕಿಂಗ್ಗೆ, ಹೆಲ್ಮೆಟ್ ಇಲ್ದೇ ಇರೋ ಡ್ರೈವಿಂಗ್ಗೆ. ನಮ್ ಬೈಕ್ ಮೇಲೆ ಕೆಲವು ಕೇಸ್ ಇದೆ ಅಲ್ವಾ? ಹೌದು, ತುಂಬಾನೇ ಇದೆ. ನಾಳೆನೆ ಆ ಫೈನ್ ಕಟ್ಟಿದ್ರೆ 90% ಡಿಸ್ಕೌಂಟ್ ಇರುತ್ತಂತೆ. 90%? ನಿಜಾನಾ? ಹೌದಕ್ಕ. ನೀನೇನಾದ್ರೂ ನಾಳೆನೆ ಫೈನ್ ಕಟ್ಟಿದೆ ಅಂತ ಅನ್ಕೋ, ನಿನಗೆ 5,000 ಉಳಿಯುತ್ತೆ. 5,000 ಕಡಿಮೆ ಆದ್ರೆ ನಿನಗೆ 5,000 ಉಳಿದ ಹಾಗಲ್ವಾ? ಹೌದು, ಉಳಿದ ಹಾಗೇನೆ. ನಾಳೆ ಬೆಳಿಗ್ಗೆನೆ ಹೋಗಿ ಆ ಫೈನ್ ಕಟ್ಬಾ. ನನ್ಗಾಗಲ್ಲ ಅಕ್ಕ, ನನಗೆ ಬೇರೆ ಕೆಲಸ ಇದೆ. ಏನ್ ಕೆಲ್ಸ ಇದೆಯೋ? ಅದೇ ನಾಳೆ ನಮ್ ಪಾರ್ಟ್ನರ್ ಜೊತೆ ಮೀಟಿಂಗ್ ಇದೆ. ಮತ್ತಿವಾಗ ಏನ್ ಮಾಡ್ಲಿ? ಏನ್ ಮಾಡ್ಲಿ ಅಂತೀಯಲ್ಲಕ್ಕ, ನಮ್ಮ ನಿಖಿಲ್ ಇದಾರಲ್ಲ, ಅವ್ರ ಹತ್ರ ಕಟ್ಸಿದ್ರಾಯ್ತು. ಒಳ್ಳೆ ಐಡಿಯಾ ಕೊಟ್ಟೆ. ಪಾಪ ಬಲಿಪಶು ಹೊರಟಿದೆ. ಹಲೋ, MD ಸರ್ ಬಂದಿದ್ದಾರಾ? ಓಕೆ, ನಾವು ಬರ್ತಾ ಇದ್ದೀವಿ. ನಾನು ತುಳಸಿನ ಕರ್ಕೊಂಡು ಹೊರಟಿದ್ದೀನಿ. ಅಗ್ರಿಮೆಂಟ್ ರೆಡಿ ಆಗಿದೆಯಲ್ವಾ? ದುಡ್ಡು ಕೂಡ ರೆಡಿ ಇದೆ ಅಲ್ವಾ? ಓಕೆ, ಏನಿಲ್ಲ, ಅಗ್ರಿಮೆಂಟ್ ಆಗ್ತಿದ್ದ ಹಾಗೆ ದುಡ್ಡು ಬೇಕಲ್ಲ, ಸ್ವಲ್ಪ ಅರ್ಜೆಂಟು, ಅದಕ್ಕೆ. ಓಕೆ, ಬರ್ತೀವಿ. ಒಂದು 10 minutes ಅಲ್ಲಿ ಅಲ್ಲಿರ್ತೀವಿ. ಹೇಳಿದ್ನಲ್ಲ, ಆ ಚಾನಲ್ MD ತುಂಬಾ ಪರ್ಫೆಕ್ಟ್ ಅಂತ. ಆಲ್ರೆಡಿ ಅವ್ರು ಬಂದಿದ್ದಾರೆ, ದುಡ್ಡು ಕೂಡ ರೆಡಿ ಇದೆಯಂತೆ. ನಾವು ಹೋಗಿ ಅಗ್ರಿಮೆಂಟ್ ಮಾಡಿ ದುಡ್ಡು ತಗೊಂಡು ಬರೋದಷ್ಟೇ. ಥ್ಯಾಂಕ್ಸ್ ಅಣ್ಣ. ಮತ್ತೆ ಥ್ಯಾಂಕ್ಸ್ ಯಾಕಮ್ಮ? ಆ 5 ಲಕ್ಷ ತಗೊಂಡು ಹೋಗಿ ಆಪ್ ಡಿಸೈನರ್ಸ್ಗೆ ಕೊಟ್ರೆ ತಕ್ಷಣ ನಾವ್ ಅನ್ಕೊಂಡಿದ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು.
ಥ್ಯಾಂಕ್ ಗಾಡ್ ಚಲನ್ ಕೆಲಸ ಬೇಗನೆ ಮುಗ್ದೋಯ್ತು. ಅರ್ಜೆಂಟಾಗಿ ಶ್ಯಾಮ ಹೋಗಿರೋ ಆಫೀಸ್ ಹತ್ರ ಹೋಗ್ಬೇಕು. ಏನಿದು ಆಪ್ ಡೆವಲಪರ್ಸ್ ಫೋನ್ ಮಾಡ್ತಿದ್ದಾರೆ. ಹಲೋ ರಾಜೇಶ್ ಅವರೇ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ನಿಖಿಲ್ ಅವರೇ. ಹೇಳಿ ಸರ್. ನಿಮ್ಮ ಆಪ್ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಫ್ರೀ ಇದ್ದೀರಾ? ಮಾತಾಡಕ್ ಏನಿದೆ ಸರ್, 5 ಲಕ್ಷ ಕೊಡದೇ ಇದ್ರೆ ನೀವ ವರ್ಕ್ ಮಾಡಲ್ಲ ಅಂದ್ರಲ್ಲ. ಹೇಳಿದ್ವಿ ಸರ್, ಆದ್ರೆ ನಮ್ಮ MD ಜೊತೆ ಡಿಸ್ಕಸ್ ಮಾಡಿದ್ಮೇಲೆ ನಿಮ್ ಪ್ರಪೋಸಲ್ಗೆ ನಮ್ಮ MD ಅವ್ರು ಒಪ್ಕೊಂಡಿದ್ದಾರೆ ಸರ್. ಹೌದಾ, ಒಪ್ಕೊಂಡ್ರಾ? ಹೌದು ಸರ್, ನೀವು ಅನ್ಕೊಂಡ ಹಾಗೇನೆ ನಿಮ್ಮ ಜೊತೆ ಪಾರ್ಟ್ನರ್ ಆಗೋದಕ್ಕೆ ನಮ್ಮ MD ಅವರು ಒಪ್ಕೊಂಡಿದ್ದಾರೆ. ನಿಮ್ಮ ಸಿಂಗಲ್ ರುಪಿ ಕೂಡ ಖರ್ಚಾಗದ ಹಾಗೆ ಫ್ರೀಯಾಗಿ ಆ್ಯಪ್ ಡೆವಲಪ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ರಾಜೇಶ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಮಿಕ್ಕದ ವಿಷಯ ಎಲ್ಲ ನಾವು ಡೈರೆಕ್ಟಾಗಿ ಮಾತಾಡೋಣ. ಓಕೆ ಸರ್, ಇಡ್ತೀನಿ. ಬಾಯ್. ಬಾಯ್. ಇವಾಗಲೇ ಈ ಗುಡ್ ನ್ಯೂಸ್ನ ಶ್ಯಾಮಾಗ್ ಹೇಳಬೇಕು. ಹೌದು, ಅವ್ರು ಫ್ರೀಯಾಗಿ ಆ್ಯಪ್ ಡೆವಲಪ್ ಮಾಡುವಾಗ ಶ್ಯಾಮ ಅವ್ರು ಯಾರ ಹತ್ರನೂ ಅಗ್ರಿಮೆಂಟ್ ಯಾಕೆ ಮಾಡಬೇಕು? 5 ಲಕ್ಷ ಯಾಕೆ ತಗೋಬೇಕು? ಇನ್ ದುಡ್ಡಿನ ಅವಶ್ಯಕತೆ ಇಲ್ವಲ್ಲ. ಅಗ್ರಿಮೆಂಟ್ ಮಾಡ್ಬಿಡ ಅಂತ ಶ್ಯಾಮಗ್ ಫೋನ್ ಮಾಡ್ತೀನಿ. ಇದೇನು ಫೋನ್ ನಾಟ್ ರೀಚಬಲ್ ಅಂತ ಬರ್ತಿದೆ. ಏನಾಗಿರ್ಬೋದು? ಸಿಗ್ನಲ್ ಇಲ್ಲ ಅನ್ಸುತ್ತೆ. ಬ್ರಹ್ಮ ಅವರಿಗೊಂದ್ಸಲ ಕಾಲ್ ಮಾಡ್ತೀನಿ. ಛೇ, ಇದೇನಿದು? ಇಬ್ರು ಫೋನು ಸಿಗ್ತಾ ಇಲ್ವಲ್ಲ. ನಾಳೆ ಬಿಸ್ನೆಸ್ ಸ್ಟಾರ್ಟ್ ಆದ್ಮೇಲೆ ಶ್ಯಾಮ ನನ್ನ ಪಕ್ಕದಲ್ಲೇ ಇದ್ದು ಎಲ್ಲ ನೋಡ್ಕೋಬೇಕು. ಇವಾಗ ಅವಳು ಈ ಅಗ್ರಿಮೆಂಟಿಗೆ ಸೈನ್ ಮಾಡಿದ್ಲು ಅಂದ್ರೆ ಆಮೇಲೆ ಅವಳು ಹೇಗೆ ಸ್ಟುಡಿಯೋ ಹೋಗಕ್ಕಾಗತ್ತೆ? ಹೇಗೆ ಅವಳು ಹಾಡು ಹೇಳಕ್ಕಾಗತ್ತೆ? ಕಷ್ಟ ಆಗೋಗುತ್ತೆ. ಇಲ್ಲಿ ಬಿಸ್ನೆಸ್ ನೋಡ್ಕೊಳ್ತಾ ಅಲ್ಲಿ ಹಾಡು ಹಾಡಕ್ಕೆ ಶ್ಯಾಮಗೆ ತುಂಬಾ ಕಷ್ಟ ಆಗತ್ತೆ. ಹೇಗಾದ್ರೂ ಮಾಡಿ ಶ್ಯಾಮ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಿದ ಹಾಗೆ ತಡಿಬೇಕು. ಆ ಇಂಜೆಕ್ಷನ್ ಬರೋ ಫ್ಲೈಟ್ 1 ಗಂಟೆ ಲೇಟಾಗಿ ಬಂದಿದೆ. ಆಲ್ರೆಡಿ ನಮ್ಮ ವ್ಯಕ್ತಿ ಏರ್ಪೋರ್ಟಿಗೆ ಹೋಗಿದ್ದಾನೆ. ಇಂಜೆಕ್ಷನ್ ತಗೊಂಡು ಅವನು ಬರ್ತಾ ಇದ್ದಾನಂತೆ. ಇನ್ 1/4 ಗಂಟೆಲಿ ಅವನು ಬಂದ್ಬಿಡ್ತಾನೆ. ಅವನ್ ಬರೋ ಅಷ್ಟ್ರಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಂತ ನಂಗೆ ಟೆನ್ಷನ್. ಆ ತೊಂದರೆಗಿಂತ ಮೊದಲು ನಮ್ಮ ವ್ಯಕ್ತಿನೇ ಬರ್ತಾನೆ, ಇಂಜೆಕ್ಷನ್ ತಗೊಂಡು ಬರ್ತಾನೆ. ಪಕ್ಕ ಹೇಳ್ತಿದ್ಯಾ? ಏನು ತೊಂದರೆ ಆಗಲ್ಲ ಅಂತೀಯಾ? ಒಂದ್ ವೇಳೆ ಸಮಸ್ಯೆ ಆದ್ರೂ ಅದನ್ನು ಮುಗಿಸೋಣ. ಒಂದು ಕಾರಣ ಇದೆ. ಅದೇ ಏನು? ಆ ಕಾರಣ ಏನು ಅಂತ ಹೇಳಿ. ಕಂಡು ಹಿಡಿ ನೋಡೋಣ. ನಂಗೆ ಗೊತ್ತಾಗ್ತಿಲ್ಲ. ಅದೇನು ಅಂತ ನೀವೇ ಹೇಳಿ. ಹೇಳಲ್ಲ, ಅದು ಸರ್ಪ್ರೈಸ್. ಹೇಳಬಾರ್ದು. ಹೇಳ್ದೆ ಇದ್ರೆ ಆ ಸರ್ಪ್ರೈಸ್ ಏನು ಅಂತ ನನ್ಗೆ ಹೇಗ್ ಗೊತ್ತಾಗತ್ತೆ? ಮನೆಗೆ ಹೋದ್ಮೇಲೆ ಹೇಳ್ತೀನಿ. ಅಬ್ಬಾ, ಮನೆಗ್ ಹೋಗೋವರೆಗೂ ಆ ಸರ್ಪ್ರೈಸ್ಗೆ ಕಾಯಕ್ ನನ್ ಕೈಲ ಆಗಲ್ಲ. ಅದೇನು ಅಂತ ಹೇಳಿ ಪ್ಲೀಸ್ ಪ್ಲೀಸ್. ಹೇಳ್ದಿದ್ರೆ ಆಗಲ್ವಾ? ಆಗಲ್ಲ, ಹೇಳಲೇಬೇಕು. ಓಕೆ, ನಾವು ಆ ಸರ್ ಜೊತೆ ಅಗ್ರಿಮೆಂಟ್ ಮಾಡ್ಬೇಕು ಅಂತ ಯಾಕೆ ಅಂದ್ಕೊಂಡ್ವಿ? ಆ 5 ಲಕ್ಷಕ್ಕೋಸ್ಕರ. ಆ 5 ಲಕ್ಷ ನಮಗೆ ಯಾಕೆ ಅಂತ ಕೇಳ್ತಾ ಇದೀರಲ್ರಿ?
ನಾವ್ ಅನ್ಕೊಂಡಿದ್ ಬಿಸ್ನೆಸ್ಗೆ ಬೇಕಾಗೋ ಆಪ್ ರೆಡಿ ಮಾಡ್ಸೋದಿಕ್ಕೆ. ಆ ಆಪ್ ನಮ್ಗೆ ಫ್ರೀ ಆಗಿ ಬಂತು ಅಂದ್ಕೋ, ಆಗ ನಮ್ಗೆ 5 ಲಕ್ಷ ಬೇಕಾಗಲ್ವಲ್ಲ? ಬೇಕಾಗಲ್ಲ. ಆದ್ರೆ ಆ ಆಪ್ ಫ್ರೀಯಾಗಿ ಹೇಗ್ ಬರತ್ತೆ? ಬಂದಿದೆ, ಆಲ್ರೆಡಿ ಬಂದಿದೆ. ಅವಾಗ್ಲೇ ಆ ಆಪ್ ಡೆವಲಪರ್ಸ್ ಫೋನ್ ಮಾಡಿದ್ರು. ಅವ್ರ MD ಜೊತೆ ಮಾತಾಡಿದ್ರಂತೆ. ಅವರು ಫ್ರೀ ಆಗಿ ನಮಗೆ ಆಪ್ ರೆಡಿ ಮಾಡ್ಕೊಡೋದಕ್ಕೆ ನಮ್ ಜೊತೆ ಪಾರ್ಟ್ನರ್ ಆಗಿ ಸೇರೋದಕ್ಕೆ ಒಪ್ಕೊಂಡಿದಾರಂತೆ. ಹೌದಾ? ಎಂತ ಶುಭವಾರ್ತೆ ಹೇಳಿದ್ರಿ. ಇದೆಲ್ಲ ನನ್ ಕೃಷ್ಣನ್ ದಯೆ. ಹೌದು, ಕೃಷ್ಣನ್ ದಯೆ ಮಾತ್ರ ಅಲ್ಲ ಶ್ಯಾಮ, ನಿನ್ ಸಂಕಲ್ಪ ಬಲ ಕೂಡ. ಆ ಬಿಸ್ನೆಸ್ ಮಾಡ್ಬೇಕು ಅನ್ನೋ ಯೋಚನೆ ನಿಂದಲ್ವಾ? ನಿನಗ ಯೋಚನೆ ಬಂದಿದ್ದಕ್ಕೆ ಅಲ್ವಾ ಹೀಗೆ ಎಕ್ಸಿಕ್ಯೂಟ್ ಆಗಿದ್ದು? ಅಂದ್ರೆ ಅದ್ ನಿನ್ ಸಂಕಲ್ಪ ಬಲ ಅಲ್ವಾ? ಆ ಸಂಕಲ್ಪನ ನೆರವೇರಿಸಿದ್ದು ನನ್ ಕೃಷ್ಣನೇ ಅಲ್ವಾ? ಅಫ್ಕೋರ್ಸ್, ಕೃಷ್ಣನ್ ಹಾರೈಕೆ ಇದ್ರೇನೆ ಆ ರೀತಿ ಯೋಚನೆ ಬರೋದು. ಮತ್ತೆ ನನ್ ಕೃಷ್ಣ ಅಂದ್ರೆ ನೀವೇನ್ ಅನ್ಕೊಂಡಿದ್ರಿ? ಏನ್ ಅನ್ಕೋತೀನಿ? ಕೃಷ್ಣ ದಿ ಗ್ರೇಟ್ ಅನ್ಕೋತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.